ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಕೆಲ ದಿನಗಳಿಂದ ಭಾರತದಲ್ಲಿ UAEಯ ಗೋಲ್ಡನ್ ವೀಸಾ ಭಾಳಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಜಸ್ಟ್ 23 ಲಕ್ಷ ರೂಪಾಯಿ ಪಾವತಿ ಮಾಡಿದರೆ UAEಯ ಗೋಲ್ಡನ್ ವೀಸಾ ಸಿಗುತ್ತೆ ಎಂಬ ಸುದ್ದಿ ವೈರಲ್ ಆಗ್ತಾ ಇದೆ. ಸುದ್ದಿ ವೈರಲ್ ಆದ ಬೆನ್ನಲ್ಲೇ UAE ಸರ್ಕಾರ ಸ್ಪಷ್ಟನೆ ನೀಡಿ ಈ ರೀತಿಯ ವೀಸಾಗಳನ್ನು ನಾವು ನೀಡಲ್ಲ, ನಮ್ಮ ಸರ್ಕಾರದ ಮಾನದಂಡಗಳನ್ನು ಪೂರೈಕೆ ಮಾಡಿದವರಿಗೆ ಮಾತ್ರ ವೀಸಾ ನೀಡ್ತೀವಿ ಅಂತ ಸ್ಪಷ್ಟನೆಯನ್ನು ನೀಡಿತ್ತು. ಹೀಗಾಗಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಜನ ಅದರಲ್ಲೂ ಭಾರತದ ಶ್ರೀಮಂತರು UAEಗೆ ಶಿಫ್ಟ್ ಆಗ್ತಾ ಇದ್ದಾರೆ? UAE ರಿಯಲ್ ಎಸ್ಟೇಟ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ ಯಾಕೆ? ಬೇರೆ ದೇಶದಲ್ಲಿ ಇಲ್ಲದೆ ಇರುವಂಥದ್ದು UAEನಲ್ಲಿ ಏನಿದೆ? UAE ಶ್ರೀಮಂತರಿಗೆ ಯಾವ ರೀತಿಯ ಆಫರ್ ನೀಡ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ಜನ ಎಲ್ಲ ದೇಶಗಳಿಗೆ ಹೋಗ್ತಾರೆ, ಆದರೆ UAE ಹೋಗೋದಕ್ಕೂ ಕಾರಣ ಸಹ ಇದೆ. ಮುಖ್ಯವಾಗಿ ಇಲ್ಲಿ ಆದಾಯ ತೆರಿಗೆ ಇಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲ. ಜನ ಎಷ್ಟು ಬೇಕಾದರೂ ಆದಾಯ ಸಂಪಾದಿಸಿದರೂ ಸರ್ಕಾರಕ್ಕೆ ತೆರಿಗೆ ಪಾವತಿಸುವಂಥ ಅಗತ್ಯ ಇಲ್ಲಿ ಬರಲ್ಲ. ಕೇವಲ UAE ಜನರಿಗೆ ಮಾತ್ರ ಅಲ್ಲ, UAEಯಲ್ಲಿ ಕೆಲಸ ಮಾಡ್ತಿರುವ ಬೇರೆ ದೇಶದ ಪ್ರಜೆಗಳಿಗೆ ಸಹ ಆದಾಯ ತೆರಿಗೆಯನ್ನು ಪಾವತಿಸುವ ಅಗತ್ಯ ಇಲ್ಲ. ಇದು ಬೆಸ್ಟ್ ಅಲ್ವಾ? ಯಾಕೆ ಅಂತಂದರೆ ಭಾರತದಲ್ಲಿ ಕಳೆದ ವರ್ಷದವರೆಗೆ 7 ಲಕ್ಷದವರೆಗಿನ ಆದಾಯ ಹೊಂದಿದವರಿಗೆ ತೆರಿಗೆ ಪಾವತಿಸುವ ಅಗತ್ಯ ಇರಲಿಲ್ಲ. ಈ ಮಿತಿಯನ್ನು ದಾಟಿದರೆ ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು. ಆದರೆ ಈ ಹಣಕಾಸು ವರ್ಷದಿಂದ ಈ ಮಿತಿಯನ್ನು 12 ಲಕ್ಷದವರೆಗೆ ಏರಿಕೆ ಮಾಡಲಾಗಿದೆ. ಅಂದರೆ 12 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದರೆ ನೀವು ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಆದಾಯ ತೆರಿಗೆ ಮಾತ್ರ ಅಲ್ಲ, ಭಾರತದಲ್ಲಿ ಕ್ಯಾಪಿಟಲ್ ಗೇನ್ಸಿಗೂ ಸಹ ಆದಾಯವನ್ನು ಪಾವತಿಸಬೇಕಾಗುತ್ತೆ. ಅಂದರೆ ಭೂಮಿ, ಕಟ್ಟಡ, ಆಭರಣ, ಕ್ರಿಪ್ಟೋ ಕರೆನ್ಸಿ, ಮುಖ್ಯವಾಗಿ ಷೇರು ಮಾರಾಟದಿಂದ ಲಾಭ ಬಂದರೆ ಅದಕ್ಕೂ ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಆದರೆ UAEನಲ್ಲಿ ಕ್ಯಾಪಿಟಲ್ ಗೇನ್ಸ್ ಇಲ್ಲ. ಅಂದರೆ ನೀವು UAEಯಲ್ಲಿ ಕೂತ್ಕೊಂಡು ಲಾಭ ಮಾಡಿದರೆ, ಅಂದರೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡಿದರೆ ಅದಕ್ಕೆ ನೀವು ತೆರಿಗೆಯನ್ನು ಪಾವತಿಸುವ ಅಗತ್ಯವಿಲ್ಲ. ಈ ಕಾರಣಕ್ಕೆ ಭಾರತದ ಶ್ರೀಮಂತರು ಈಗ ಗೋಲ್ಡನ್ ವೀಸಾ ಪಡೆಯಲು ಮುಂದಾಗ್ತಾ ಇದ್ದಾರೆ. ಮುಖ್ಯವಾಗಿ UAE ಮುಸ್ಲಿಂ ದೇಶವಾಗಿದ್ದರೂ ಬಹು ಸಂಸ್ಕೃತಿಯನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಅಪರಾಧ ಸಹ ಬಹಳ ಕಡಿಮೆ ಇದೆ. ಅದರಲ್ಲೂ ರಸ್ತೆಯ ಗುಣಮಟ್ಟ ಬಹಳ ಚೆನ್ನಾಗಿದೆ. ಇನ್ನು ವಿಮಾನ ಸೇವೆ ಸಹ ಅತ್ಯುತ್ತಮವಾಗಿದೆ. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅತ್ಯುತ್ತಮವಾಗಿರುವ ಕಾರಣ ಶ್ರೀಮಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ UAE ಕಡೆ ಮುಖ ಮಾಡ್ತಾ ಇದ್ದಾರೆ. UAE ಈ ಆಫರನ್ನು ಯಾಕೆ ನೀಡ್ತಾ ಇದೆ ಅನ್ನೋದಕ್ಕೂ ಕಾರಣ ಸಹ ಇದೆ. ಮುಖ್ಯವಾಗಿ UAEಯ ಆದಾಯದ ಮೂಲ ಯಾವುದು ಅಂತಂದರೆ, ಒಂದನೆಯದು ಕ್ರೂಡ್ ಆಯಿಲು, ಎರಡನೇದು ಟೂರಿಸಮ್, ಮೂರನೇದು ರಿಯಲ್ ಎಸ್ಟೇಟ್, ನಾಲ್ಕನೇದು ಸೇವಾ ವಲಯ, ಏವಿಯೇಷನ್ ಎಲ್ಲ ಬರುತ್ತೆ. ಅದರಲ್ಲೂ ಕಚ್ಚಾ ತೈಲವೇ UAEಯ ಪ್ರಮುಖ ಆದಾಯ. UAEಯ GDPಗೆ 30% ಆದಾಯ ಕಚ್ಚಾ ತೈಲ ಒಂದರಿಂದನೇ ಬರ್ತಾ ಇದೆ. ಇನ್ನು ಟೂರಿಸಮ್ನಿಂದ 13% ಆದಾಯ ಬರ್ತಾ ಇದೆ. UAEಯ ವರಿ ಏನಪ್ಪ ಅಂತಂದರೆ ಅದು ಕಚ್ಚಾ ತೈಲ. ಈಗ ವಿಶ್ವ ಕಚ್ಚಾ ತೈಲದ ಅವಲಂಬನೆಯನ್ನು ಕಡಿಮೆ ಮಾಡಲು ಮುಂದಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಬದಲು ಎಲೆಕ್ಟ್ರಿಕ್ ಬೈಕ್, ಕಾರು, ಟ್ರಕ್ಗಳು ರಸ್ತೆಗೆ ಇಳಿದಿದೆ. ಇನ್ನು ಜಲವಿದ್ಯುತ್, ಸೋಲಾರ್, ಗಾಳಿ, ಅಣುಸ್ಥಾವರಗಳಿಂದ ವಿದ್ಯುತ್ ಸಹ ಪಡೀತಾ ಇದೆ. ಈ ಟ್ರೆಂಡ್ ಮುಂದುವರೆದರೆ ಅರಬ್ ರಾಷ್ಟ್ರಗಳ ಆರ್ಥಿಕತೆಗೆ ಬಹಳಷ್ಟು ಪೆಟ್ಟು ಬೀಳುವ ಸಾಧ್ಯತೆಗಳಿದೆ. ಭವಿಷ್ಯದಲ್ಲಿ ಸಮಸ್ಯೆ ಆಗ್ಬೋದು ಅಂತ ಅರಿತ UAE ಈಗ ಕಂಪನಿಗಳನ್ನು ಸೆಳೆಯಲು ಆರಂಭಿಸಿದೆ. ಅಷ್ಟೇ ಅಲ್ಲದೆ ಉದ್ಯಮಿಗಳಿಗೆ ಗೋಲ್ಡನ್ ವೀಸಾ ಸಹ ನೀಡ್ತಾ ಇದೆ. ಉದ್ಯಮಿಗಳು UAEನಲ್ಲಿ ಕಂಪನಿಯನ್ನು ಆರಂಭಿಸಿದರೆ ಅಲ್ಲಿನ ಪ್ರಜೆಗಳಿಗೆ ಉದ್ಯೋಗ ಸಿಗಲಿದೆ. ಇದರಿಂದಾಗಿ ದೇಶದ ಆರ್ಥಿಕತೆ ಸಹ ನೆರವಾಗಲಿದೆ. ಈ ಕಾರಣಕ್ಕೆ ಉದ್ಯಮಿಗಳನ್ನು UAE ಕೈ ಬೀಸಿ ಕರೀತಾ ಇದೆ. ನಿಮಗೆ ಗೊತ್ತಿರ್ಬೋದು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಕೇಂದ್ರ ಕಚೇರಿ ಮೊದಲು ಲಂಡನ್ನಲ್ಲಿತ್ತು. ನಾನು ಕ್ರಿಕೆಟನ್ನು ಆಯೋಜನೆ ಮಾಡ್ತೀನಿ, ಇದರಿಂದಾಗಿ ದೇಶಕ್ಕೆ ಆದಾಯ ಸೃಷ್ಟಿಯಾಗುತ್ತೆ, ಈ ಕಾರಣಕ್ಕೆ ನನಗೆ ತೆರಿಗೆ ವಿನಾಯಿತಿಯನ್ನು ನೀಡಬೇಕು ಅಂತ ICC ಕೇಳಿಕೊಂಡಿತ್ತು. ಆದರೆ ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಈ ಆಫರನ್ನು ತಿರಸ್ಕರಿಸಿತ್ತು. ಈ ಸಂದರ್ಭದಲ್ಲಿ ದುಬೈ ನಾನು ತೆರಿಗೆ ವಿನಾಯಿತಿ ನೀಡ್ತೀನಿ ಅಂತ ICCಗೆ ಆಫರ್ ನೀಡಿತ್ತು. ಹೀಗಾಗಿ UK ಧೋರಣೆಯನ್ನು ಬೇಸತ್ತು ಲಂಡನ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದ ICC 2005ರಲ್ಲಿ ದುಬೈಗೆ ಶಿಫ್ಟ್ ಆಗಿತ್ತು. ICC ಮಾತ್ರವಲ್ಲ, ವಿಶ್ವದ ಹಲವು ಕಂಪನಿಗಳು ತಮ್ಮ ಕೇಂದ್ರ ಕಚೇರಿಯನ್ನು ದುಬೈಗೆ ಶಿಫ್ಟ್ ಮಾಡ್ತಾ ಇವೆ. ಇನ್ಕಮ್ ಟ್ಯಾಕ್ಸ್ ಇಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲ, ಕ್ಯಾಪಿಟಲ್ ಗೇನ್ಸ್ ಇಲ್ಲ. ಹೀಗಾಗಿ UAEಗೆ ಆದಾಯ ಎಲ್ಲಿಂದ ಬರುತ್ತೆ ಅಂತ ಕೇಳ್ಬೋದು. ಇದಕ್ಕೆ UAE ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನು ಮಾಡಿದೆ. 2023ರಲ್ಲಿ UAE ಕಾರ್ಪೊರೇಟ್ ತೆರಿಗೆಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿದೆ.
ಬದಲಾವಣೆ ಏನು ಅಂತಂದರೆ 3.75 ಲಕ್ಷ ದಿರ್ಹಮ್, ಅಂದರೆ ಭಾರತದ ರೂಪಾಯಿಲಿ ಹೇಳುವುದಾದರೆ 87 ಲಕ್ಷಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವ ಸಂಸ್ಥೆಗಳಿಗೆ 9% ಕಾರ್ಪೊರೇಟ್ ತೆರಿಗೆಯನ್ನು ವಿಧಿಸಲಾಗುತ್ತೆ. ಇದರ ಜೊತೆ ವ್ಯಾಟ್ ಸಹ ಇದೆ. 2018ರಲ್ಲಿ ಇದು ಜಾರಿಗೆ ಬಂದಿದ್ದು ಬಹುತೇಕ ವಸ್ತುಗಳ ಮೇಲೆ ಫ್ಲ್ಯಾಟ್ 5% ವ್ಯಾಟ್ ತೆರಿಗೆಯನ್ನು ಹಾಕಲಾಗುತ್ತೆ. ಅಷ್ಟೇ ಅಲ್ಲದೆ ಟೂರಿಸಂ ಟ್ಯಾಕ್ಸ್ ಸಹ ಇದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರ ಪ್ರವಾಸೋದ್ಯಮ ಸಂಬಂಧಿತ ಸೇವೆಗಳ ಮೇಲಿನ ಶುಲ್ಕಗಳು ಸರ್ಕಾರದ ಆದಾಯಕ್ಕೆ ಕೊಡುಗೆ ನೀಡ್ತಾ ಇವೆ. ಸದ್ಯಕ್ಕೆ UAE ಸೇಫ್ ದೇಶ ಅಂತ ಹೇಳ್ಬೋದು, ಆದಾಯ ತೆರಿಗೆ ಇಲ್ಲದೇ ಇರ್ಬೋದು. ಆದರೆ ಇಲ್ಲಿ ವಸ್ತುಗಳೆಲ್ಲ ದುಬಾರಿ. ಯಾಕೆ ಅಂತಂದರೆ ದುಬೈಯಲ್ಲಿ ಸೇವಿಸುವಂಥ ಆಹಾರ ವಸ್ತುಗಳು, ತರಕಾರಿ ಎಲ್ಲವೂ ಬೇರೆ ದೇಶಗಳಿಂದ ಆಮದಾಗಬೇಕು. ಬಹಳ ಮುಖ್ಯವಾಗಿ UAEಯ ಆರ್ಥಿಕತೆ ನಿಂತಿರೋದು ಅಮೇರಿಕದ ಆರ್ಥಿಕತೆ ಮೇಲೆ. ಅಮೇರಿಕದಲ್ಲಿ ಏನಾದರೂ ಸಮಸ್ಯೆ ಆದರೆ ಅದು UAE ಮೇಲೆ ಭಾರಿ ಪರಿಣಾಮ ಬೀಳುತ್ತೆ. ಅದರಲ್ಲೂ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಹೂಡಿಕೆ ಮೇಲೆ ಭಾರಿ ಪ್ರಮಾಣದ ಪೆಟ್ಟು ಬೀಳುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 2008ರಲ್ಲಿ ಅಮೇರಿಕದಲ್ಲಿ ಆರ್ಥಿಕ ಹಿಂಜರಿತ ಆಯಿತು. ಇದರ ನೇರ ಪರಿಣಾಮ UAEಯ ರಿಯಲ್ ಎಸ್ಟೇಟ್ ಕಂಪನಿಗಳ ಮೇಲೆ ಆಯಿತು. ರಿಯಲ್ ಎಸ್ಟೇಟ್ ಕಂಪನಿಗಳು ಹೂಡಿಕೆ ಮಾಡೋದನ್ನು ನಿಲ್ಲಿಸಿದ್ವು, ಪ್ರಾಜೆಕ್ಟ್ಗಳು ರದ್ದಾದವು, ಆರ್ಥಿಕತೆ ಮೇಲೆ ಪರಿಣಾಮ ಬಿತ್ತು. ರಿಯಲ್ ಎಸ್ಟೇಟ್ ದರ ಎಷ್ಟು ಕಡಿಮೆ ಆಯಿತು ಅಂತಂದರೆ 60% ಕಡಿಮೆ ಆಯಿತು. ಬೆಲೆ ಕಡಿಮೆ ಆದರೂ ಜನ ಮನೆ ಖರೀದಿಗೆ ಮುಂದಾಗಲಿಲ್ಲ. ಆರ್ಥಿಕ ಹಿಂಜರಿತದ ಭಯಗೊಂಡು ಜನರು ಬ್ಯಾಂಕಿನಿಂದ ಹಣವನ್ನು ತೆಗೆಯಲು ಮುಂದಾದರು. ಕೊನೆಗೆ ಸರ್ಕಾರವೇ ಮಧ್ಯಪ್ರವೇಶ ಮಾಡಬೇಕಾಯಿತು. 2-3 ವರ್ಷಗಳ ನಂತರ UAEಯಲ್ಲಿ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಚೇತರಿಕೆ ಕಾಣಲು ಆರಂಭಿಸಿತು. ಹೀಗಾಗಿ ಅಮೇರಿಕದಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆಗಳಾದರೆ ಅದರ ಪರಿಣಾಮ ವಿಶ್ವದ ಮೇಲೆ ಆಗುತ್ತೆ. ಆದರೆ ಹೆಚ್ಚಿನ ಪರಿಣಾಮ ಅರಬ್ ದೇಶಗಳ ಮೇಲೆ ಆಗುತ್ತೆ.